ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದರ್ಶನ್ಗೆ ಕಂಟಕವಾಗಿದ್ದಾನೆ ಪ್ರಾಣ ಸಹಿತ ಮಾಫಿ ಸಾಕ್ಷಿಯಾಗಿರುವಂತಹ ಪ್ರದೋಷ್. ಈಗ ಆತನ ಅರ್ಜಿ ಅಂಗೀಕಾರ ಆಗಿದೆ. ನಿರೀಕ್ಷೆ ಕೂಡ ಇತ್ತು ಇದು, ಯಾಕಂದರೆ ಮಾಫಿ ಸಾಕ್ಷಿಯ ಮುಂದೆ ಬಂದಾಗ ಸಹಜವಾಗಿ ಕೋರ್ಟ್ ಅದಕ್ಕೆ ಅವಕಾಶ ಕೊಡುತ್ತೆ. ಕಾನೂನಲ್ಲೂ ಕೂಡ ಅದಕ್ಕೆ ದಾರಿ ಮಾಡಿಕೊಡಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರಕರಣದ 14ನೇ ಸಾಕ್ಷಿಯಾಗಿದ್ದಾನೆ ಈ ಪ್ರದೋಷ್. ಗೊತ್ತಿರುವ ಎಲ್ಲ ವಿಚಾರ ಹೇಳಬೇಕು ಅಂತ ಕೋರ್ಟ್ ಆತನಿಗೆ ಸೂಚನೆ ಕೊಟ್ಟಿದೆ. ಷರತ್ತು ಪಾಲಿಸದಿದ್ದರೆ ಸುಳ್ಳು ಸಾಕ್ಷಿ ಕೇಸ್ ದಾಖಲು ಮಾಡಲಾಗುತ್ತೆ. ನೀನು ಏನು ಹೇಳಬೇಕಂತಿದೆಯೋ ಎಲ್ಲನೂ ಹೇಳು, ಆದರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಅದರ ಪ್ರಕಾರ ತಾವು ಮಾಫಿ ಸಾಕ್ಷಿ ಆಗಬೇಕು, ಅವುಗಳನ್ನು ಪಾಲನೆ ಮಾಡಬೇಕು. ಅದೇನಾದರೂ ಫಾಲೋ ಆಗದೇ ಇದ್ದರೆ ನಿನ್ನ ಮೇಲೆ ಸುಳ್ಳು ಸಾಕ್ಷಿ ಕೇಸನ್ನು ದಾಖಲು ಮಾಡಲಾಗುತ್ತೆ ಅಂತ ಕೋರ್ಟ್ ಈಗ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಕುತೂಹಲ ಅಂತಂದರೆ ಈಗ ಮುಂದೆ ಏನಾಗುತ್ತೆ ಅಂತ. ಮಾಫಿ ಸಾಕ್ಷಿ ಪ್ರದೋಷ್ ಇನ್ನಿಬ್ಬರು ಮತ್ತೆ ರೆಡಿ ಇದ್ದಾರೆ, ಅವ್ರದ್ದು ಅರ್ಜಿ ವಿಚಾರಣೆ ಬರುತ್ತೆ. ಸದ್ಯಕ್ಕೆ ನೋಡಿ, ದರ್ಶನ್ಗೆ ಪ್ರಾಣ ಸ್ನೇಹಿತನದಲ್ಲೇ ಕಂಟಕ ಎದುರಾಗಿದೆ. ಒಂದೇ ಸೆಲ್ಲಲ್ಲಿದ್ದಂಥವ್ರು ಈ ಕೊಲೆ ಆಗೋದಕ್ಕಿಂತ ಮುಂಚೆನೇ ಒಟ್ಟಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಕುಚ್ಚುಕು ದೋಸ್ತುಗಳು ಇದ್ದಂಥವ್ರು. ಆದರೆ ಈಗ ತನ್ನ ಸ್ನೇಹಿತನ ವಿರುದ್ಧವೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾನೆ. ಅರ್ಜಿ ಕೂಡ ಈಗ ಅಂಗೀಕಾರ ಆಗಿದೆ. ಮತ್ತೆ ಆತನನ್ನು ಈಗ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಮತ್ತೆ ಒಂದಿಂದ ಶುರುವಾಗಬೇಕಾಗತ್ತೆ. ಈಗ ಪ್ರದೋಷ್ ಆ ಘಟನೆ ಬಗ್ಗೆ ಏನೆಲ್ಲ ಆಯಿತು, ಯಾಕಂದರೆ ಅವನು ಅರ್ಜಿ ಹಾಕಿದ್ನಲ್ವ, ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದ. ಅದು ಏನಾದರೂ ಸುಳ್ಳು ಅಂತ ಪ್ರೂವ್ ಆದರೆ ಮತ್ತು ಆತನಿಗೆ ಸಂಕಷ್ಟ ಬರುತ್ತೆ. 59ನೇ ಸೆಷನ್ಸ್ ಕೋರ್ಟ್ನಿಂದ ಈ ಒಂದು ಆದೇಶ ಬಂದಿದೆ. ನ್ಯಾಯಮೂರ್ತಿ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ಬಂದಿರುವಂತಹ ಆದೇಶ ಇದು. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ನುಡಿಯಲು ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸಾಕ್ಷಿಯನ್ನು ಪ್ರದೋಷ್ ಹಾಗಾದರೆ ನೀಡ್ತಾರ? ಪ್ರದೋಷ್ ಅಪ್ರೂವರ್ ಆಗಿ ಸಾಕ್ಷಿಯಾದ ಹಿನ್ನೆಲೆ ಪ್ರಕರಣದ ಉಳಿದ 16 ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಈಗ ಢವಢವ ಆರಂಭ ಆಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಈ ಪ್ರದೋಷ್ ಸಾಕ್ಷಿಯನ್ನು ನುಡಿಯಲಿದ್ದಾನೆ. ಸತ್ಯವನ್ನೇ ಹೇಳುತ್ತೇನೆ ಅಂತ ಮುಂದೆ ಬರ್ತಾನೀಗ. ನ್ಯಾಯಾಧೀಶರ ಮುಂದೆ ಎಲ್ಲವನ್ನು ಕೂಡ ಏನೇನು ನಡೀತವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಡೆದ್ರು, ಯಾರು ಎದೆಗೆ ಒದ್ರು, ಯಾರು ಪ್ರೈವೇಟ್ ಜಾಗಕ್ಕೆ ಒದ್ರು, ಅಲ್ಲೇನೇನಾಯಿತು ಎಲ್ಲವನ್ನು ಕೂಡ ವಿವರವಾಗಿ ಪ್ರದೋಷ್ ನ್ಯಾಯಾಧೀಶರ ಮುಂದೆ ಹೇಳಲಿದ್ದಾನೆ. ಮತ್ತು ಅದಕ್ಕೆ ದರ್ಶನ್ ಪರ ವಕೀಲರು ಸುಮ್ಮನೆ ಕೂರಲ್ಲ, ಅವರು ಕೂಡ ಅಲ್ಲಿ ಕ್ರಾಸ್ ಚೆಕಿಂಗ್ ಮಾಡ್ತಾರೆ, ಪಾರ್ಟಿ ಸವಾಲು ಹಾಕ್ತಾರೆ. ಪ್ರದೋಷ್ ಹೇಳೋದೆಲ್ಲವೂ ಕೂಡ ಸತ್ಯ ಅಂತಲ್ಲ, ಅದೆಲ್ಲವೂ ಕೂಡ ಮತ್ತೆ ಒಂದು ಸುತ್ತು ಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳನ್ನು ಕೂಡ ಅಲ್ಲಿ ನೀಡಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಅಥವಾ ಕಾಲ್ ಡೀಟೇಲ್ಸು, ಇದೆಲ್ಲವನ್ನು ಕೂಡ ಅಲ್ಲಿ ಕ್ರಾಸ್ ಚೆಕಿಂಗ್ ಮಾಡಲಾಗುತ್ತೆ. ಹಾಗೆ ಮಾಫಿ ಸಾಕ್ಷಿ ಹೇಳಕ್ಕೆ ಬಂದ ಅಂಥೇಳಿ ಅಥವಾ ಅವನಿಗೆ ಶಿಕ್ಷೆ ಕಡಿಮೆ ಆಗೋದು ಅದು ಓಕೆ, ಶಿಕ್ಷೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕಂಪ್ಲೀಟಾಗಿ ಪ್ರದೋಷ್ ಇದರಿಂದ ಬಚಾವಾಗುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇರ್ಬೋದಾ ಅಂಥೇಳಿ ಖಂಡಿತ ಅದು ಕೂಡ ಇರುತ್ತೆ. ಈಗ ಯಾಕೆ ಪ್ರದೋಷ ಮಾಫಿ ಸಾಕ್ಷಿ ಹೇಳಕ್ಕೆ ಬಂದ, ಮೊದಲಾಕೆ ಇಲ್ಲಿವರೆಗೂ ಯಾಕೆ ಬಾಯಿ ಮುಚ್ಕೊಂಡಿದ್ದ ಅಂತ ಕೆಲವು ಪ್ರಶ್ನೆಗಳು ಬಂತು. ಬಟ್ ಈಗ ಅವನಿಗೆ ಎಲ್ಲವನ್ನು ಹೇಳಬೇಕು ಅಂತ ಮನಸ್ಥಿತಿ ಬಂದಿರ್ಬೋದು. ಅಥವಾ ಈ ಪ್ರಕರಣದಿಂದ ಸ್ವಲ್ಪ ನನಗೆ ಶಿಕ್ಷೆ ಕಡಿಮೆ ಆಗಲೇ ಮುಂದೆ ಅವರೇನಾದರೂ ಪ್ರೂವ್ ಆಯಿತು ಅಂತ ಹೇಳಿದ್ರೆ, ಅಥವಾ ಅಪರಾಧಿಗಳಂತ ಏನಾದರೂ ಕೋರ್ಟ್ ತೀರ್ಪು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನನಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಲಿ ಅನ್ನುವಂಥ ಒಂದು ಆಲೋಚನೆ ಕೂಡ ಆತನಿಗೆ ಇದ್ದಿರಬಹುದು. ಬಟ್ ಇದೇ ಮಾಫಿ ಸಾಕ್ಷಿ ಪ್ರದೋಷ್ ಆಗ್ತಾನೆ ಅಂಥೇಳಿ ದರ್ಶನ್ ಆ್ಯಂಡ್ ಟೀಮ್ ಅಂದ್ಕೊಂಡಿರಲಿಲ್ಲ. ದರ್ಶನ್ಗಂತರೂ ಆಘಾತ ಇದು. ದರ್ಶನ್ ಜೈಲಲ್ಲೇ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರಂತೆ. ಯಾಕಂದರೆ ಒಂದೇ ಬ್ಯಾರಕ್ನಲ್ಲಿದ್ದರು. ನಿನ್ನಿಂದನೇ ಎಲ್ಲ ಆಯಿತು ಅಂಥೇಳಿ ಪ್ರದೋಷ್ಗೆ ದರ್ಶನ್ ಹಿಂದೆ ಹಿಗ್ಗಾಮುಗ್ಗ ಬೈದಿದ್ರಂತೆ. ಈಗ ಈ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ದಿಗಿಲು ಬಡಿದ್ಬಿಡ್ತಂತೆ ದರ್ಶನ್ಗೆ. ಏನಪ್ಪ ಕೈ ಕೊಟ್ಬಿಟ್ಟ ಇವನು ಅಂತ, ಅದೇನು ಸಾಕ್ಷಿ ಹೇಳಿಬಿಡ್ತಾನೋ ಅಂತ ಈಗ ಆತಂಕ ಶುರುವಾಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ. 16 ಆರೋಪಿಗಳಿಗೂ ಕೂಡ ಇದು ಸಂಕಷ್ಟ ತಂದಿಡಬಹುದು. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅರ್ಜಿ ಅಂಗೀಕಾರ ಆಗಿದೆ.
ಇನ್ನು ಆದೇಶದ ಪ್ರತಿ ಜೈಲು ಅಧಿಕಾರಿಗಳ ಮೂಲಕ ಪ್ರದೋಷ್ಗೆ ರವಾನೆಯಾಗಿದೆ. ಈ ಪ್ರಕ್ರಿಯೆ ಮುಗಿಯುವವರೆಗೂ ಜೈಲಲ್ಲಿ ಇರಬೇಕಾಗಿದೆ ಪ್ರದೋಷ್. ಷರತ್ತು ಉಲ್ಲಂಘಿಸಿದರೆ ಸುಳ್ಳು ಸಾಕ್ಷಿ ಹೇಳಿದ ಕೇಸ್ ಕೂಡ ದಾಖಲಿಸಲಾಗುತ್ತೆ. ಮಾಫಿ ಸಾಕ್ಷಿ ಬದಲು ಆರೋಪಿಯನ್ನಾಗಿಸಲು ನೋಡಿ ಷರತ್ತನ್ನು ಹಾಕಲಾಗಿದೆ. ಈಗ ಆತ ಏನಾದರೂ ಹೇಳಿದ್ದು ಸುಳ್ಳು ಅಂತ ಆದರೆ ಅಥವಾ ಅವನು ಬಚಾವಾಗಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇರೋದು ಏನಾದರೂ ಕೋರ್ಟ್ ಗಮನಕ್ಕೆ ಬಂದರೆ ಅವನ ಮೇಲೇ ವಾಪಸ್ ಮತ್ತೆ ಆರೋಪಿಯನ್ನಾಗಿ ಕೇಸ್ ಮಾಡಬೇಕಾಗತ್ತೆ. ಮಾಫಿ ಸಾಕ್ಷಿ ಬದಲು ಆತನೇ ಆರೋಪಿಯನ್ನಾಗಿಸಲಾಗುತ್ತೆ ಅಂತ ಷರತ್ತನ್ನು ಕೂಡ ಈಗ ಕೋರ್ಟ್ ವಿಧಿಸಿದೆ. ಮಾಫಿ ಸಾಕ್ಷಿ ಅಂತಂದರೆ ಅಪ್ರೂವರ್, ನಾನೇನು ನೋಡಿದ್ದೇನೋ ಅಥವಾ ನನಗೇನು ಗೊತ್ತಿದೆಯೋ ಅಂದರೆ ಸಹ ಆರೋಪಿಗಳಲ್ಲಿ ಒಬ್ಬ ಮುಂದೆ ಬಂದು ಸತ್ಯವನ್ನು ಹೇಳೋದು ಆಗಿರುತ್ತೆ.